ಶಾಸಕ ರಮೇಶ್ ಜಾರಕಿಹೊಳಿ ಬೆಂಬಲಿಗರ ವಿರುದ್ಧ ಹಲ್ಲೆ ಆರೋಪ ಕೇಳಿ ಬಂದಿದೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಬಲಿಗರ ಮೇಲೆ ಥಳಿಸಿರುವಂತಹ ಆರೋಪ ಕೇಳಿ ಬರ್ತದೆ. ತುಮಕೂರಿನಲ್ಲಿ ಕೈ ಸೋಷಿಯಲ್ ಮೀಡಿಯಾದ ದರ್ಶನ್ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ರಮೇಶ್ ಜಾರಕಿಹೊಳಿ ರಾಜೀನಾಮೆ ಬಗ್ಗೆ ದರ್ಶನ್ ಪೋಸ್ಟ್ ಹಾಕಿದ್ರು. ಕಾಂಗ್ರೆಸ್ ಪಕ್ಷದಿಂದ ನೀನು, ನಿನ್ನಿಂದ ಕಾಂಗ್ರೆಸ್ ಪಕ್ಷ ಅಲ್ಲ, ಬೇಕಾದರೆ ಇರು, ಇಲ್ಲ ಅಂದ್ರೆ ತೊಲಗು ಅಂತ ಫೇಸ್ಬುಕ್ ನಲ್ಲಿ ಪೋಸ್ಟ್ ಒಂದನ್ನ ಹಾಕಿದ್ರು. ದರ್ಶನ್ ಕ್ಷಮೆ ಕೋರಿದ ವಿಡಿಯೋವನ್ನ ಜಾರಕಿಹೊಳಿ ಬೆಂಬಲಿಗರು ವೈರಲ್ ಮಾಡಿದ್ದಾರೆ. ಹಾಗಿದ್ರೆ ಬಲವಂತವಾಗಿ ದರ್ಶನ್ ಅವರ ಮೇಲೆ ಹಲ್ಲೆಯನ್ನ ನಡೆಸಿ ಅವರಿಂದ ಈ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಕ್ಷಮೆಯನ್ನ ಕೇಳಿಸಲಾಯ್ತಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಸಹಜವಾಗಿ ಉದ್ಭವವಾಗುತ್ತೆ. ರಮೇಶ್ ಜಾರಕಿಹೊಳಿ ರಾಜೀನಾಮೆ ಬಗ್ಗೆ ದರ್ಶನ್ ಪೋಸ್ಟ್ ಅನ್ನ ಶೇರ್ ಮಾಡಿದ್ರು, ಪೋಸ್ಟ್ ಅನ್ನ ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಬೇಕಿದ್ರೆ ಇರು, ಇಲ್ಲ ಅಂದ್ರೆ ಹೋಗು, ನಿನ್ನಿಂದ ಪಕ್ಷ ಅಲ್ಲ, ಪಕ್ಷದಿಂದ ನೀನು ಅನ್ನುವಂಥ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಅದಾದ ನಂತರ ಆ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಅವರು ಕ್ಷಮೆಯನ್ನ ಯಾಚಿಸಿ ಮತ್ತೊಂದು ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ. ಹಾಗಾದ್ರೆ ಅವರಿಗೆ ಬಲವಂತವಾಗಿ ಈ ಪೋಸ್ಟ್ ಅನ್ನ ಹಾಕುವಂತೆ ಅವರ ಮೇಲೆ ಒತ್ತಡವನ್ನ ಹೇರಲಾಯ್ತಾ, ಹಲ್ಲೆಯನ್ನ ನಡೆಸಿ ಈ ಪೋಸ್ಟ್ ಹಾಕಿಸುವಂತೆ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು, ಅವರು ಹೆದರ್ಕೊಂಡೇ ಪೋಸ್ಟ್ ನಲ್ಲಿ ಮಾತಾಡ್ತಾ ಇರುವಂತದನ್ನ ನಾವು ಗಮನಿಸಬಹುದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ರಮೇಶ್ ಜಾರಕಿಹೊಳಿ ವಿರುದ್ಧವಾಗಿ ಒಂದು ಪೋಸ್ಟ್ ಅನ್ನ ಮೊದಲು ದರ್ಶನ್ ಶೇರ್ ಮಾಡ್ತಾರೆ. ಅದಾದ ನಂತರದಲ್ಲಿ ಮತ್ತೊಂದು ಕ್ಷಮೆ ಕೇಳುವಂತಹ ಒಂದು ಪೋಸ್ಟ್ ಅನ್ನ ಶೇರ್ ಮಾಡ್ತಾರೆ. ಹಾಗಿದ್ರೆ ಅವರನ್ನ ಥಳಿಸಿ ಬಲವಂತವಾಗಿ ಒತ್ತಡ ಹಾಕಿ ಅವರಿಗೆ ಕ್ಷಮೆ ಕೇಳಿಸುವಂತಹ ಒಂದು ಪ್ರಯತ್ನ ಆಗಿದ್ಯಾ ಅಂತ? ಅಂದ್ರೆ ಇತ್ತೀಚೆಗೆ ರಮೇಶ್ ಜಾರಕಿಹೊಳಿ ಅವರು ಪಕ್ಷದಿಂದ ರಾಜೀನಾಮೆ ಕೊಡ್ತೀನಿ ಅನ್ನೋ ವಿಚಾರವಾಗಿ ಅದಕ್ಕೆ ಸಾಕಷ್ಟು ಏನು ದರ್ಶನ್ ಈಗ ಐಟಿ ಸೆಲ್ ಅಂತಕ್ಕಂಥ ದರ್ಶನ್ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಅಂದ್ರೆ ಪಕ್ಷದಿಂದ ಬಿಟ್ಟು ಹೋಗ್ಬೋದು ಅಂತ ಅದನ್ನ ಒಂದು ವೇಷೆಗೆ ಹೋಲಿಕೆ ಮಾಡಿ ಒಂದು ಹಾಕಿದ್ರು ಅನ್ನೋ ಇದರಲ್ಲಿ ಏನು ಈ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಅಂದ್ರೆ ದರ್ಶನ್ ಎಕ್ಸಾಮ್ಗೆ ಹೋದಂತ ಸಂದರ್ಭದಲ್ಲಿ ಕಾದು ಅವರ ಪರೀಕ್ಷೆಯಿಂದ ಹೊರಗೆ ಬಂದ ಸಂದರ್ಭದಲ್ಲಿ ಹಲ್ಲೆ ಮಾಡಿ ಕ್ಷಮೆ ಯಾಚಿಸಿ ಅಂತ ಕೇಳಿ ಬಲವಂತದಿಂದ ಕ್ಷಮೆ ಯಾಚಿಸಿ ಅದನ್ನ ಆ ವಿಡಿಯೋನ ವೈರಲ್ ಮಾಡಿದ್ದಾರೆ. ಆದ್ರೆ ಈ ದರ್ಶನ್ ಡಿಸಿಎಂ ಪರಮೇಶ್ವರ್ ಅವರಲ್ಲಿ ಆಪ್ತರಲ್ಲಿ ಗುರುತಿಸಿಕೊಂಡಿದ್ದಾರೆ. ಆದ್ರೆ ಈ ಬಗ್ಗೆ ಏನು ದರ್ಶನ್ ಇನ್ನೂ ಕೂಡ ದೂರನ ಕೊಟ್ಟಿಲ್ಲ. ಯಾರು ಹಲ್ಲೆ ಮಾಡಿದ್ದು ಅನ್ನೋ ಇನ್ನು ಸ್ಪಷ್ಟವಾಗಿ ದರ್ಶನ್ ಕೂಡ ಹೇಳಿಲ್ಲ. ಆದ್ರೆ ವಿಡಿಯೋ ಮಾತ್ರ ಸಾಕಷ್ಟು ವೈರಲ್ ಆಗಿದೆ. ಈ ತರದೊಂದು ಬೆಳವಣಿಗೆಯಿಂದ ದರ್ಶನ್ ನಿಜಕ್ಕೂ ಒಂದು ಆಘಾತಕ್ಕೆ ಒಳಗಾಗಿದ್ದಾರೆ ಲಿಖಿತಾ. ಓಕೆ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನೇನಾದ್ರೂ ದಾಖಲು ಮಾಡಲಾಗಿದೆಯಾ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ? ದೂರು ದಾಖಲೆ ಬಗ್ಗೆ ಇನ್ನೂ ಅಧಿಕೃತವಾಗಿ ಹೇಳ್ಕೊಂಡಿಲ್ಲ ದರ್ಶನ್. ಆದ್ರೆ ಇವತ್ತು ದೂರನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಈಗಾಗಲೇ ಪರಮೇಶ್ವರ್ ಅವರ ಗಮನಕ್ಕೆ ಈ ಒಂದು ವಿಚಾರ ಬಂದಿದೆ. ಆದ್ರೆ ಆ ಪೋಸ್ಟ್ ಸಾಮಾಜಿಕ ಜಾಲಗಳಲ್ಲಿ ಪೋಸ್ಟ್ ಹಾಕುವ ವಿಚಾರವಾಗಿ ಈ ಒಂದು ಗಲಾಟೆ ನಡೆದಿರೋದು ಸ್ಪಷ್ಟವಾಗಿದೆ. ಇದಕ್ಕೂ ಮೊದಲು ಅಂದ್ರೆ ಕ್ಷಮೆ ಕೇಳೋಕ್ಕೂ ಮುನ್ನ ಆ ಪರೀಕ್ಷೆಯಿಂದ ಹೊರಬಂದಂತ ದರ್ಶನ್ ಚೆನ್ನಾಗಿ ಥಳಿಸಿ ಆ ನಂತರ ಆ ಕ್ಷಮೆ ಕೋರಿದಂತ ವಿಡಿಯೋನ ವೈರಲ್ ಮಾಡಲಾಗಿದೆ ಲಿಖಿತಾ. ಓಕೆ, ಧನ್ಯವಾದ ಯೋಗೇಶ್ ಮಾಹಿತಿಗಾಗಿ.